ದಿನದ ಹಿಂದೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕನ್ನಡ ಬರುತ್ತಾ ಅಂತ ತಮಾಷೆಯಾಗಿ ಕೇಳಿದ್ರು. ಕನ್ನಡ ಐ ಸ್ಪೀಕ್ ಇನ್ ಕನ್ನಡ. ಆದ್ರೆ ಅದು ನ್ಯಾಷನಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗಿದ್ದು ನೋಡಿದ್ರೆ ಏನೋ ದೊಡ್ಡ ಪ್ರಳಯ ಆಯ್ತು ಅನ್ನೋ ಹಾಗೆ ನಮ್ಮ ರಾಷ್ಟ್ರದ ಮೀಡಿಯಾಗಳು ವರ್ತಿಸಿತ್ತು. The dignitaries on the stage and with a smile asked President Murmu herself, "Do you know Kannada?" A question simple on the surface, but one that carried a lot of weight in a state where language pride often runs deep. ಅವರಿಗೆ ಪಾಪ ಗೊತ್ತಿದ್ಯೋ ಇಲ್ವೋ 1924ರಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ್ದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಅವರು ಕನ್ನಡದಲ್ಲಿ ಮಾತನಾಡಲಿ ಅಂತ ಅಂದಿನ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ್ರಂತೆ. ಆಗ ಚಿಕ್ಕವರಿದ್ದ ಗಂಗೂಬಾಯಿ ಹಾನಗಲ್ ಅವರು ಹಿಂದಿಯಲ್ಲಿದ್ದ ಇಡೀ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಸ್ವಾಗತ ಗೀತೆಯನ್ನು ಹಾಡಿ ಆ ಕಾರ್ಯಕ್ರಮವನ್ನೇ ವಿರೋಧಿಸಿದ್ರಂತೆ. ಕುವೆಂಪು ಅವರಂತೂ ನೆಹರು ಕರ್ನಾಟಕದಲ್ಲಿ ತಮ್ಮ ಚುನಾವಣಾ ಭಾಷಣ ಮಾಡಬೇಕಾದ್ರೆ ಅದು ಕನ್ನಡದಲ್ಲಿ ಮಾತ್ರ ಮಾಡ್ಲಿ ಅಂತ ಹೇಳಿದ್ರಂತೆ. ದೇವರಾಜ್ ಅರಸು ಅವರು ಇಂದಿರಾ ಗಾಂಧಿಗೆ ಸೆಡ್ ಹೊಡೆದು ನಿಮ್ಮ ಮೇಡಮ್ ನಮಗೆ ಮೇಡಮ್ ಅಲ್ಲ ಅಂತ ಪತ್ರಕರ್ತರ ಮುಂದೆಯೇ ಎದೆಯುಬ್ಬಿಸಿ ಹೇಳಿದ್ರಂತೆ. ಸಿದ್ದರಾಮಯ್ಯ ಕೇಳಿದ ಆ ಪ್ರಶ್ನೆಗೆ ಒಂದು ವಂದನೆ ಹೇಳಲೇಬೇಕು. ಕನ್ನಡಿಗರ ಸಾಕ್ಷಿ ಪ್ರಜ್ಞೆಗೆ ಈ ಒಂದು ಪ್ರಶ್ನೆ ಉದಾಹರಣೆ. ಕನ್ನಡದಲ್ಲೇ ಬೇಕು ಅಂತ ಕೇಳೋದು ಪ್ರತಿಯೊಬ್ಬ ಕನ್ನಡಿಗನ ಹಕ್ಕು. ಅದು ರಾಷ್ಟ್ರಪತಿಯೇ ಆಗಿರ್ಲಿ ಅಥವಾ ರಾಷ್ಟ್ರಪಿತನೇ ಆಗಿರ್ಲಿ.